ಹಾಯ್ ಫ್ರೆಂಡ್ಸ್, ಮಿಸ್ಟರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಬಂದು ಆಂಧ್ರ ಊಟಿ ಅಂತಲೇ ಫೇಮಸ್ ಆಗಿರುವಂಥ ಹಾರ್ಸ್ಲಿ ಹಿಲ್ಗೆ ಬಂದಿದ್ದೀರಿ ಇವತ್ತು. ಈ ಹಾರ್ಸ್ಲಿ ಹಿಲ್ ಬಂದು ಬೆಂಗಳೂರಿಂದ 150 ಕಿಲೋಮೀಟ್ರ್ ಆಗುತ್ತೆ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 148 ಅಥವಾ 150 ಕಿಲೋಮೀಟ್ರ್ ಆಗುತ್ತೆ. ಮದನಪಲ್ಲಿಯಿಂದ ಬಂದು 30 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಟಿಕೆಟ್ ತಗೋಬೇಕಾಗುತ್ತೆ. ನಾವು ಒಳಗಡೆ ಎಂಟ್ರಿ ಆಗಬೇಕಂದ್ರೆ ಕಾರಲ್ಲಿದ್ದಾರಲ್ವ, ಅವರು ಇವಾಗ ತಾನೇ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಇಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಹೋಗಿದ್ದಾರೆ. ಮತ್ತು ಅವ್ರ ಫ್ರೆಂಡ್ ಯಾರೋ ಬರ್ತಿದ್ದಾರೆ ಅಂತ ಕರ್ಕೊಂಬರೋಕ್ಕೆ ಹೋಗಬೇಕು. ಅದಕ್ಕೆ ಬಂದು ಕೇಳ್ತಿದ್ದಾರೆ ಮತ್ತೆ ಬರ್ಬೋದಂತ. ಒಂದು ಸಲ ಟಿಕೆಟ್ ತಗೊಂಡ್ರೆ 12 ಅವರ್ ಎಷ್ಟು ಸಲ ಬೇಕಾದರೂ ಓಡಾಡ್ಬೋದಂತೆ. ಇಲ್ಲಿ ಎಂಟ್ರಿ ಫೀಸ್ ಬಂದು 50 ರೂಪಾಯಿ. ನಾವು ಈ ಟಿಕೆಟ್ ತಗೊಂಡು ಒಳಗಡೆ ಎಂಟ್ರಿ ಆಗೋಣ ಬನ್ನೀಗ. ಈ ಹಾರ್ಸ್ಲಿ ಹಿಲ್ ಬಂದು ಸಮುದ್ರ ಮಟ್ಟದಿಂದ 4140 ಅಡಿಗಳಷ್ಟು ಎತ್ತರದಲ್ಲಿರೋದ್ರಿಂದ ಇಲ್ಲಿನ ವಾತಾವರಣ ಸೇಮ್ ನಮ್ಮ ಬೆಂಗಳೂರು ವಾತಾವರಣ ಥರನೇ ಇರುತ್ತೆ. ನಾವು ಇಲ್ಲಿಂದ ಆಂಧ್ರ ಒಳಗಡೆ ಹೋದರೆ ತುಂಬ ಬಿಸಿ ಮತ್ತು ಸೆಕೆ ಇರುತ್ತೆ. ಆಂಧ್ರದಲ್ಲಿ ಈ ಒಂದು ಪ್ಲೇಸ್ ಬಿಟ್ಟರೆ ಬೇರೆ ಯಾವ ಪ್ಲೇಸಲ್ಲೂ ಈ ಥರ ಕೂಲಾಗಿರಲ್ಲ ವಾತಾವರಣ. ಎಲ್ಲ ಸೆಕೆ ಮತ್ತು ಹೀಟ್ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಈ ಪ್ಲೇಸೇ ಒಂದು ಊಟಿ ಥರ ಕಾಣಿಸುತ್ತೆ. ಆದ್ದರಿಂದ ಆಂಧ್ರ ಊಟಿ ಅಂತಲೂ ಕರೀತಾರೆ. ಇನ್ನು ನಾವು ಈ ಪ್ಲೇಸ್ನ ಯಾವಾಗ ವಿಸಿಟ್ ಮಾಡಬೇಕು ಅಂದರೆ ನವಂಬರಿಂದ ಫೆಬ್ರವರಿವರೆಗೂ, ಅಂದರೆ ಚಳಿಗಾಲ ಇರುತ್ತಲ್ವ, ಚಳಿಗಾಲದಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿನ ವ್ಯೂ ನೋಡೋಕ್ಕೆ. ಮತ್ತು ಮಳೆಗಾಲದಲ್ಲೂ ಚೆನ್ನಾಗಿರುತ್ತೆ. ಆದರೆ ಮಳೆ ಬಿದ್ದು ಎಲ್ಲಂದರಲ್ಲಿ ನೀರು ಬರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ಜಾಸ್ತಿ ಅಲೋ ಮಾಡಲ್ಲ ಇಲ್ಲಿ. ಬೆಟ್ಟದ ಮೇಲೆ ವೆಹಿಕಲ್ಸ್ ಎಲ್ಲ ಬಿಡಲ್ಲ. ಆದ್ದರಿಂದ ಜಾಸ್ತಿ ಜನ ಬಂದು ನವಂಬರಿಂದ ಫೆಬ್ರವರಿಯಲ್ಲೇ ಬರ್ತಾರೆ ಇಲ್ಲಿ. ಇನ್ನು ನಾವು ಈ ಬೆಟ್ಟದ ಮೇಲೆ ಏನೇನು ನೋಡಬೇಕು ಎಲ್ಲ ತೋರಿಸ್ತೀನಿ. ಮತ್ತು ಈ ಬೆಟ್ಟದ ಇತಿಹಾಸ ಏನಿದೆ ನಿಮಗೆ ಎಲ್ಲ ತಿಳಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ ಬೆಟ್ಟದ ಮೇಲೆ ಹೋದ್ಮೇಲೆ. ಅದುವರೆಗೂ ನೀವು ಈ ವ್ಯೂ ನೋಡಿ ಎಂಜಾಯ್ ಮಾಡಿ. ನಾವು ಬೆಟ್ಟದ ಮೇಲೆ ಹೋದ್ಮೇಲೆ ಮಾತಾಡೋಣ. ಈ ಬೆಟ್ಟ ಬಂದು ಟೋಟಲ್ 9 ಕಿಲೋಮೀಟ್ರ್ ಇರುತ್ತೆ. ಅದರಲ್ಲಿ ನಾವು 7 ಕಿಲೋಮೀಟ್ರ್ ಮೇಲೆ ಬರ್ತಿದ್ದಂಗೆ ನಮಗೆ ಇಲ್ಲಿ ಒಂದು ಕೆರೆ ಸಿಗುತ್ತೆ. ಈ ಕೆರೆ ಬಂದು ಗಂಗೋತ್ರಿ ಕೆರೆ ಅಂತ ಕರೀತಾರೆ, ಅಂದರೆ ಗಂಗೋತ್ರಿ ಲೇಕ್ ಅಂತ. ಇಲ್ಲಿ ನೋಡೋಕ್ಕೆ ಮತ್ತು ಫೋಟೋ ಶೂಟ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಪ್ಲೇಸು. ನೀವು ಯಾರಾದರೂ ಓನ್ ವೆಹಿಕಲಲ್ಲಿ ಬಂದರೆ ಇಲ್ಲಿ ನಿಲ್ಲಿಸಿ ಒಂದು ಸಲ ನೋಡ್ಕೊಂಡು ಬರ್ಬೋದು. ಇನ್ನು ನೀವು ಆಟೋ ಮತ್ತು ಕ್ಯಾಬ್ಗಳಲ್ಲಿ ಬರೋಂಗಿದ್ರೆ ನೀವು ಅವ್ರಿಗೆ ಹೇಳಿದ್ರು ಅವರು ನಿಲ್ಲಿಸ್ತಾರೆ ಇಲ್ಲಿ ಒಂದು 5 ನಿಮಿಷ 10 ನಿಮಿಷ. ನೀವು ಯಾರಾದರೂ ಈ ಪ್ಲೇಸ್ ನೋಡಬೇಕು ಆದರೆ ಓನ್ ವೆಹಿಕಲ್ ಇಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ನೀವು ಎಲ್ಲಿಂದ ಆದರೂ ಸರಿ ಮದನಪಲ್ಲಿಗೆ ಬಂದರೆ ನಿಮಗೆ ಮದನಪಲ್ಲಿಯಿಂದ ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಒಂದು ಬಸ್ಸು,
ಮತ್ತು ಮಧ್ಯಾಹ್ನ 3 ಗಂಟೆಗೆ ಒಂದು ಬಸ್, 2 ಬಸ್ ಇರುತ್ತೆ. ಸಪೋಸ್ ಅವೆರಡೂ ಮಿಸ್ ಆಯಿತು ಅಂದ್ರೂ ನೀವು ಮದನಪಲ್ಲಿಯಿಂದ ಬಿ ಕೊತ್ಕೋಟ್ಗೆ ಹೋಗೋ ಬಸ್ಸಲ್ಲಿ ಬಂದು ಆರ್ಸ್ಲಿಯಲ್ಲಿ ಗೇಟ್ ಹತ್ರ ಇಳ್ಕೊಬೋದು. ಗೇಟ್ ಹತ್ರದಿಂದ ಕ್ಯಾಬ್ಗಳು ಇರ್ತವೆ, ಕ್ಯಾಬ್ಗಳಲ್ಲಿ ಬರ್ಬೋದು. ಅದು ಯಾರಾದರೂ ನಿಮ್ಮ ಜೊತೆ ಇದ್ದರೆ ಶೇರ್ ಮಾಡಿಕೊಂಡು ಬರ್ಬೋದು, ಶೇರ್ ಆಟೋ ಥರ. ಇಲ್ಲ ಒಬ್ಬರೇ ಬರೋಂಗಿದ್ರು ಅವರು 400 ರೂಪಾಯಿ ಇಲ್ಲ 500 ರೂಪಾಯಿ ತೊಗೊತಿದ್ದಾರೆ. ನೀವು ಯಾರಾದರೂ ಭಾನುವಾರ ಬರೋಂಗಿದ್ರೆ ಇನ್ನೂ ಒಳ್ಳೆ ಅನುಕೂಲ ಆಗುತ್ತೆ ನಿಮಗೆ. ಏಕೆ ಅಂದರೆ ಭಾನುವಾರ ಬೆಳಗ್ಗೆ 6 ಗಂಟೆಗೆ ಒಂದು ಬಸ್ ಇರುತ್ತೆ, 8 ಗಂಟೆಗೆ ಒಂದು ಬಸ್ ಇರುತ್ತೆ, ಮತ್ತು ಮಧ್ಯಾಹ್ನ 12 ಗಂಟೆಗೆ ಒಂದು ಬಸ್ ಇರುತ್ತೆ, 3 ಗಂಟೆಗೆ ಒಂದು ಬಸ್ ಇರುತ್ತೆ. ಭಾನುವಾರ ಒಂದಿನ ಮಾತ್ರ 4 ಬಸ್ಸಸ್ ಇರುತ್ತೆ. ನೀವು ನೋಡಿಕೊಂಡು ಅನುಕೂಲ ನೋಡಿಕೊಂಡು ಬರ್ಬೋದು. ನಿಮ್ಗೇನಾದರೂ ಆ ಬಸ್ ಮಿಸ್ ಆದರೂ ನೀವು ಆವಾಗ ಹೇಳ್ದಂಗೆ ಬಿ ಕೊತ್ಕೋಟ ರೋಡಲ್ಲಿ ಬರ್ಬೋದು. ನೋಡಿ, ನಾವಿವಾಗ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀರಿ. ಈ ಆರ್ಸ್ಲಿಲ್ಗೆ ಮುಂಚಿನ ಹೆಸರು ಬಂದು ಏನುಗ ಮಲ್ಲಮ್ಮ ಕೊಂಡ ಅಂತ ಇದ್ದಿದ್ದು. ಆದರೆ ಏನುಗ ಮಲ್ಲಮ್ಮ ಕೊಂಡ ಬಂದು ಆರ್ಸ್ಲಿಲು ಹೆಂಗಾಯಿತು ಅಂತ ನಿಮಗೆ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಬಂದು ಪಾರ್ಕಿಂಗು. ನೀವೇನಾದರೂ ಓನ್ ವೆಹಿಕಲ್ ಬಂದರೆ ಇಲ್ಲಿ ಬಂದು ಪಾರ್ಕ್ ಮಾಡ್ಬೋದು. ಇದು ಬಂದು ವ್ಯೂ ಪಾಯಿಂಟಿಗೆ ಮಾತ್ರ ನೋಡ್ಬೋದು ನೀವು. ಈ ಕಡೆ ಇದು ವ್ಯೂ ಪಾಯಿಂಟು. ನಾವು ಈ ಆರ್ಸ್ಲಿಲ್ಗೆ ಬಂದರೆ ಮೊದಲು ನಮ್ಗೆ ಸಿಗೋದು ಪಾರ್ಕು ಮತ್ತು ಏನುಗ ಮಲ್ಲಮ್ಮ ಟೆಂಪಲ್ ಐತೆ, ಅದು ದೇವಸ್ಥಾನ ಸಿಗುತ್ತೆ. ಅಲ್ಲೋಗಿ ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ನಾವು ಲಾಸ್ಟಿಗೆ ಇಲ್ಲಿಗೆ ಬರಬೇಕಾಗಿರೋದು. ಬಟ್ ನನಗೆ ಗೊತ್ತಿಲ್ದಿರ ನಾನು ಡೈರೆಕ್ಟ್ ವ್ಯೂ ಪಾಯಿಂಟ್ ಎಲ್ಲಿ ಅಂತ ಕೇಳಿದೆ. ಅವ್ರು ಈ ಕಡೆ ತೋರಿಸಿದ್ರು, ನಾನು ಡೈರೆಕ್ಟ್ ಇಲ್ಲಿಗೆ ಬಂದುಬಿಟ್ಟೆ. ಆಮೇಲೆ ಗೊತ್ತಾಯಿತು ನಾವು ಫಸ್ಟ್ ಅಲ್ಲಿಗೆ ಹೋಗಬೇಕಾಗಿತ್ತು ಅಂತ. ಆದರೂ ಏನು ಪರವಾಗಿಲ್ಲ, ಮೊದಲು ವ್ಯೂ ಪಾಯಿಂಟ್ ನೋಡಿಕೊಂಡು ಮತ್ತು ನಾವು ಪಾರ್ಕು ನೋಡಿಕೊಂಡು ಮತ್ತು ದೇವಸ್ಥಾನ ನೋಡೋಣ ಲಾಸ್ಟಲ್ಲಿ. ಬನ್ನಿ ಈಗ ವ್ಯೂ ಪಾಯಿಂಟು ಯಾವ ಥರ ಕಾಣಿಸುತ್ತೆ ಅಂತ ನೋಡೋಣ. ಇನ್ನು ಈ ಬೆಟ್ಟಕ್ಕೆ ಏನುಗ ಮಲ್ಲಮ್ಮ ಕೊಂಡ ಅಂತ ಹೆಸರು ಬರೋಕ್ಕೆ ಕಾರಣಪ್ಪ ಏನಪ್ಪ ಅಂದರೆ ಇಲ್ಲಿನ ಗ್ರಾಮ ದೇವತೆ ಆಗಿರ್ತಾಳೆ ಈ ಏನುಗ ಮಲ್ಲಮ್ಮ. ಆದ್ದರಿಂದ ಈ ಬೆಟ್ಟಕ್ಕೆ ಆಯಮ್ಮನ ಹೆಸರೇ ಇಕ್ಕಿರ್ತಾರೆ. ಇನ್ನು ಈ ಹೆಸರು ಚೇಂಜ್ ಆಗಿದ್ದು ಯಾವಾಗಪ್ಪ ಅಂದರೆ ಚಿತ್ತೂರು ಮತ್ತು ಕಡಪ ವಿಭಜನೆ ಆಗೋಕ್ಕೂ ಮುಂಚೆ 1850ರಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿದ್ದಂಥ WD ಆರ್ಸ್ಲಿ ಮದನಪಲ್ಲಿ ಸಬ್ ಕಲೆಕ್ಟರ್ ಆಗಿ ಕೆಲಸ ಮಾಡುವಂಥ ಸಮಯದಲ್ಲಿ ಇಲ್ಲಿನ ವಾತಾವರಣವನ್ನು ಗಮನಿಸಿದಂಥ WD ಆರ್ಸ್ಲಿ ವರ್ಷ ಪೂರ್ತಿ ಚಿತ್ತೂರು ಮತ್ತು ಕಡಪ ಆ ಕಡೆ ಎಲ್ಲ ಓಡಾಡ್ಕೊಂಡಿದ್ರು ಬೇಸಿಗೆ ಕಾಲ ಬರೋ ಪಟ್ಕೆ ಅವರು ಬಂದು ಇಲ್ಲೇ ಸ್ಟೇ ಮಾಡ್ತಾ ಇದ್ರಂತೆ. ಆದ್ರಿಂದ ಅವ್ರ ಹೆಸರೇ ಬಂದು ಈ ಬೆಟ್ಟಕ್ಕೆ ಇಕ್ಕಿದ್ದಾರೆ. ಈಗ ಬನ್ನಿ, ಈಗ ಇಲ್ಲಿಂದ ವ್ಯೂ ಯಾವ ಥರ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇನ್ನು ಈ ವ್ಯೂ ಪಾಯಿಂಟ್ ಬಂದು ಗಾಳಿಬಂಡ ವ್ಯೂ ಪಾಯಿಂಟ್ ಅಂತ ಕರೀತಾರೆ. ಈ ವ್ಯೂ ಪಾಯಿಂಟ್ ಇಂದಾನೆ ತುಂಬಾ ಚೆನ್ನಾಗಿ ನಮಗೆ ವ್ಯೂ ಕಾಣಿಸೋದು. ಆದ್ರಿಂದ ಜಾಸ್ತಿ ಜನ ಇಲ್ಲಿಗೆ ಬರ್ತಾರೆ. ಇಲ್ಲೇ ಜಾಸ್ತಿ ಜನ ಕುತ್ಕೊಂಡೇ ಇದ್ದೋಗಿರ್ತಾರೆ. ಒಂದು 2-3 ಅವರ್ ಆಗಲಿ 4-5 ನೋಡಿ ಅಲ್ಲಿ ಕುತ್ಕೊಂಡಿದ್ದಾರೆ. ಆ ಥರ ನಾವು ಬಂದು ಈಗ ಮೇಲೆಯಿಂದ ನೋಡ್ತಾ ಇದ್ರಿ ವ್ಯೂ. ಇನ್ನು ಕೆಳಗಡೆ ಗಂಟ ಹೋಗಿ ನೋಡ್ಬೋದು. ನಾನು ಟ್ರೈ ಮಾಡ್ತೀನಿ ಕೆಳಗಡೆ ಹೋಗೋಕ್ಕೆ, ಆದರೆ ನಿಮಗೆ ತೋರಿಸ್ತೀನಿ. ನೋಡಿ ಕೆಳಗಡೆ ಹೋಗೋಕ್ಕೆ ಯಾವ ಥರ ಐತೆ ದಾರಿ ಅಂತ. ಒಂದು ಸ್ವಲ್ಪ ಯಾಮಾರಿದ್ರೂ ಇಲ್ಲಿ ಜಾರ್ಕೊಂಡು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಪಕ್ಕದಲ್ಲಿ ನೋಡ್ಬೋದು ನೀರು ಹರಿತಾ ಐತೆ. ಆದರೂ ನಾನು ಇಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ನಿಧಾನವಾಗಿ ಹೋಗ್ತಾ ಇದ್ದೀನಿ. ನೋಡೋಣ, ನಿಮಗೆ ಅಲ್ಲಿ ಕೆಳಗಡೆ ಕಾಣಿಸ್ತಾ ಇರ್ಬೋದು, 1-2-3 ನಿಂತ್ಕೊಂಡಿದ್ದಾರಲ್ವ, ಅಲ್ಲಿ ಗಂಟ ಹೋಗ್ಬೇಕು ನಾವು ಇವಾಗ. ಬನ್ನಿ ಈಗ ನಿಧಾನವಾಗಿ ಅಲ್ಲಿಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ವ್ಯೂ ಯಾವ ಥರ ಕಾಣುತ್ತೆ ಅಲ್ಲಿಂದ ಅಂತ. ನೋಡಿ ಇನ್ನೂ ಕೆಳಗಡೆ ಗಂಟ ಹೋಗ್ಬೋದು, ಆದರೆ ನಾನು ಹೋಗೋಕ್ಕೆ ಟ್ರೈ ಮಾಡಿಲ್ಲ. ಇಲ್ಲಿಗೆ ಲಾಸ್ಟ್ ಮಾಡ್ತೀನಿ. ನೋಡಿ ಇಲ್ಲಿಂದ ವ್ಯೂ ನಮಗೆ ಯಾವ ಥರ ಕಾಣಿಸುತ್ತೆ ಅಂತ. ಆರ್ಸ್ಲಿ ಬಸ್ ಸ್ಟ್ಯಾಂಡ್ ಇದೆ ನೋಡಿ, ಇದ್ರ ಆಪೋಸಿಟ್ ನಮಗೆ ಏನುಗ ಮಲ್ಲಮ್ಮ ದೇವಸ್ಥಾನ ಇರುತ್ತೆ. ಒಳಗಡೆ ಮೊಬೈಲ್ ಅಲೋ ಮಾಡಲ್ಲ, ಅದರಿಂದ ನಾನು ಹೋಗಿ ದರ್ಶನ ಮಾಡ್ಕೊ ಬಂದೆ. ನೀವು ಯಾರಾದರೂ ಬಂದ್ರೆ ಮಿಸ್ ಮಾಡ್ದಿರಾ ಇಲ್ಲಿ ದೇವ್ರ ದರ್ಶನ ಮಾಡ್ಕೊಳ್ಳಿ. ಈಗ ಬನ್ನಿ ಪಾರ್ಕ್ ಹತ್ರ ಹೋಗೋಣ. ಈ ಪಾರ್ಕಲ್ಲಿ ನಮಗೆ ತುಂಬಾ ಇಂಟ್ರೆಸ್ಟ್ ಆಗಿ ಕಾಣಿಸೋದೇನಪ್ಪ ಅಂದ್ರೆ 164 ವರ್ಷಗಳಷ್ಟು ಹಳೇದಾದ ಮರಗಳಿದಾವೆ. ಅದು ಒಂದೇ ಲೈನಲ್ಲಿ ಇದಾವೆ. ನಿಮಗೆ ತೋರಿಸ್ತೀನಿ ಒಳಗಡೆ ಹೋದ್ಮೇಲೆ.
ಮತ್ತು ಇಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ನೋಡ್ಬೋದು ನಾವು. ಮತ್ತು ಕೆಲವೊಂದು ಸಣ್ಣ ಪುಟ್ಟ ಪ್ರಾಣಿಗಳಿದ್ದಾವೆ, ಅಂದರೆ ಮೊಲ, ಆಮೆ ಮತ್ತು ಬಾತುಕೋಳಿಗಳು ಮತ್ತು ಮೊಸಳೆ ಒಂದಿದೆ. ಏನೇನಿದಾವೆ ಒಳಗಡೆ ನಿಮಗೆ ಎಲ್ಲ ತೋರಿಸ್ತೀನಿ. ಈ ಪಾರ್ಕ್ಗೆ ಎಂಟ್ರಿ ಫೀಸ್ ಬಂದು 25 ರೂಪಾಯಿ ತಗೊತಿದ್ದಾರೆ. ನಾವು ಟಿಕೆಟ್ ತಗೊಂಡು ಸ್ವಲ್ಪ ಒಳಗಡೆ ಬಂದರೆ ನಮಗೆ ರೈಟ್ ಸೈಡಲ್ಲಿ ಕೆಲವೊಂದು ಪ್ರಾಣಿಗಳಿದ್ದಾವೆ ಮತ್ತು ಲೆಫ್ಟಲ್ಲೂ ಕೆಲವೊಂದು ಪ್ರಾಣಿಗಳಿದ್ದಾವೆ. ನಾವು ಫಸ್ಟು ಲೆಫ್ಟ್ ಹೋಗ್ಬಿಟ್ಟು ಲೆಫ್ಟಲ್ಲಿ ಏನೇನು ಸಿಗುತ್ತೆ ಎಲ್ಲ ನಿಮಗೆ ತೋರಿಸ್ತೀನಿ, ಮತ್ತು ಬಂದು ರೈಟಲ್ಲಿರೋವೆಲ್ಲ ನಿಮಗೆ ತೋರಿಸ್ತೀನಿ. ಬನ್ನಿ ಈಗ ಹೋಗೋಣ. ಹಂಗೆ ಸ್ವಲ್ಪ ಮುಂದೆ ಬಂದರೆ ನಮಗೆ ಇಲ್ಲಿ ಮೊದಲು ಬಾತುಕೋಳಿ ಸಿಗುತ್ತೆ. ನೋಡ್ಬೋದು ಬಾತುಕೋಳಿಗಳು ಯಾವ ಥರ ಐತೆ ಅಂತ. ಜಾಸ್ತಿ ಕಡೆ ಬಾತುಕೋಳಿಗಳು ಇರ್ತವೆ, ಇದೇನು ಸರ್ವೇ ಸಾಮಾನ್ಯ. ಕೆಲವರು ಊರುಗಳಲ್ಲೆಲ್ಲ ಸಾಕ್ತಾ ಇರ್ತಾರೆ, ಇದೇನು ವಿಚಿತ್ರ ಅಲ್ಲ. ಆದರೆ ಏನಾದರೂ ಹುಲಿಗಳು, ಕರಡಿಗಳು ಆ ಥರ ಇದ್ದಿದ್ದರೆ ಚೆನ್ನಾಗಿರೋದು, ಆದರೆ ಇಲ್ಲಿಲ್ಲ. ನಾವು ಹಂಗೆ ಬಾತುಕೋಳಿಗಳು ನೋಡಿಕೊಂಡು ಇನ್ನು ಸ್ವಲ್ಪ ಮುಂದೆ ಬಂದರೆ ನಮಗೆ ಮೊಸಳೆ ಸಿಗುತ್ತೆ. ನೋಡಿ ಇದೇ ಮೊಸಳೆ. ನೋಡಿ ಯಾವ ಥರ ಬಾಯಿ ತಗೊಂಡು ಮಲ್ಕೊಂಡೈತೆ ಅಂತ. ನೋಡಿ ಝೂಮ್ ಮಾಡ್ತಾ ಇದ್ದೀನಿ ಈಗ ಯಾವ ಥರ ಕಾಣಿಸುತ್ತೆ ಅಂತ. ಅಲ್ಲಿಂದ ನೋಡೋಣ ಬನ್ನಿ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ ಫ್ರಂಟಿಗೆ ಬಂದರೆ ಫ್ರಂಟಿಂದ ನಮಗೆ ಈ ಥರ ಕಾಣಿಸುತ್ತೆ ಮೊಸಳೆ. ನೋಡ್ಬೋದು ಹಲ್ಲುಗಳೆಲ್ಲ ಯಾವ ಥರ ಐತೆ ಅಂತ. ಮೊಸಳೆ ನೋಡಿಕೊಂಡು ಇನ್ನು ಸ್ವಲ್ಪ ಸೈಡಿಗೆ ಬಂದರೆ ನಮಗೆ ಇಲ್ಲಿ ನೋಡ್ಬೋದು ನೀವು ಐ ಲವ್ ಆರ್ಸ್ಲಿ ಹಿಲ್ಸ್ ಅನ್ನೋ ಒಂದು ನೇಮ್ ಬೋರ್ಡ್ ಕಾಣಿಸುತ್ತೆ. ಇಲ್ಲಿ ಜಾಸ್ತಿ ಜನ ಫೋಟೋಗಳು ತಗೊಂಡು ವಿಡಿಯೋಗಳೆಲ್ಲ ಮಾಡ್ಕೊತಿದ್ದಾರೆ, ಆದರೆ ನನಗೇನು ಅಷ್ಟು ಇಂಟ್ರೆಸ್ಟ್ ಇಲ್ಲ. ಈಗ ಬನ್ನಿ ನಾವು ಪ್ರಾಣಿಗಳು ನೋಡೋಕೆ ಹೋಗೋಣ. ನೋಡಿ ನಾವು ರೈಟ್ ಸೈಡ್ ಬಂದರೆ ನಮಗೆ ಮೊದಲನೇದಾಗಿ ಆಮೆ ಕಾಣಿಸುತ್ತೆ. ಹಂಗೆ ಸ್ವಲ್ಪ ಮುಂದೆ ಬಂದರೆ ನಮಗೆ ಪಾರಿವಾಳಗಳು ಸಿಗ್ತವೆ. ನೋಡ್ಬೋದು ನೀವು ಪಾರಿವಾಳಗಳು. ಈ ಪಾರಿವಾಳಗಳು ತುಂಬ ಹುಷಾರಿದ್ದಾವೆ. ಯಾರಾದರೂ ಬಂದರೆ ಜನಗಳಿಲ್ಲಿ ನೋಡಿ ಇಲ್ಲಿ ಗಂಟ ಬಂದುಬಿಡ್ತವೆ ಏನಾದರೂ ಆಗ್ತಾರೆ ಅಂತ. ನೋಡ್ಬೋದು ಯಾವ ಥರ ನೋಡ್ತಾ ಐತೆ ಅಂತ. ಈ ಪಾರಿವಾಳಗಳು ನೋಡಿಕೊಂಡು ಹಂಗೆ ಸ್ವಲ್ಪ ಮುಂದೆ ಬಂದರೆ ನಮಗೆ ಇಲ್ಲಿ ಮೊಲಗಳು ಕಾಣಿಸ್ತವೆ. ನೋಡಿ ಮೊಲಗಳು ಎಷ್ಟಿದ್ದಾವೆ ನೋಡಿ, ಎಲ್ಲ ಕ್ಯಾರೆಟ್ಗಳು ತಿಂತಾ ಇದ್ದಾವೆ, ತುಂಬ ಚೆನ್ನಾಗಿದ್ದಾವೆ. ನಾನು 2 ಸಾಕಿದ್ದೆ ಈ ಥರ ಮೊಲಗಳು ಮನೆಯಲ್ಲಿ, ಬಟ್ ಯಾಕೋ ಉಳಿಲಿಲ್ಲ ನಾವು. ನನಗೆ ತುಂಬ ಇಷ್ಟ ಈ ಥರ ಪ್ರಾಣಿಗಳು ಸಾಕಬೇಕು ಅಂದರೆ. ಮತ್ತು ಮೊಲಗಳು ನೋಡಿಕೊಂಡು ನಾವು ಅದರ ಸ್ವಲ್ಪ ಪಕ್ಕದಕ್ಕೆ ಬಂದರೆ ನಮಗೆ ನವಿಲು ಕಾಣಿಸುತ್ತೆ. ಈ ಥರ ನವಿಲುಗಳು ಇವು ಬಂದು ಒಂದು ಬೋನಲ್ಲಿ 2 ಇದ್ದಾವೆ, ಇನ್ನೊಂದು ಬೋನಲ್ಲಿ ಸಿಂಗಲ್ ಒಂದೇ ಐತೆ. ನೋಡ್ಬೋದು ನಿಮಗೆ ರೆಕ್ಕೆಗಳು ಹತ್ತಿರದಿಂದ ಯಾವ ಥರ ಕಾಣಿಸುತ್ತೆ ನವಿಲು ರೆಕ್ಕೆಗಳು ಅಂತ. ನವಿಲು ಪಕ್ಕದಲ್ಲೇ ನಮಗೆ ಉಷ್ಟ್ರ ಪಕ್ಷಿ ಐತೆ. ನೋಡ್ಬೋದು ನೀವು ಯಾವ ಥರ ಐತೆ ಅಂತ. ಇಲ್ಲಿ 2 ಇದ್ದಾವೆ ಉಷ್ಟ್ರ ಪಕ್ಷಿ, ಒಂದು ಓಡಾಡ್ತಾ ಐತೆ, ಇನ್ನೊಂದು ಮಲಗೈತೆ. ನೋಡ್ಬೋದು ಅದು ಇಲ್ಲಿಗೆ ಬಂದಿದ್ದಾರೆ ಚೆನ್ನಾಗಿರೋದು. ಯಾರೋ ಬಂದರು ಅದಕ್ಕೆ ಫುಡ್ ಹಾಕೋಕ್ಕೆ, ಏನೋ ಕಾಳೆಲ್ಲ ತಗೋ ಬಂದಿದ್ದಾರೆ. ನೋಡಿ ಯಾವ ಥರ ಹೋಗ್ತೈತೆ ಅದು ಕಾಳು ತಿನ್ನೋಕ್ಕೆ. ನಾವು ಈ ಪ್ರಾಣಿಗಳನ್ನೆಲ್ಲ ನೋಡಿಕೊಂಡು ಮಾನಸ ಸರೋವರ ಲೇಕ್ ನೋಡೋಕೆ ಬಂದಿದ್ರಿ. ಇದೇ ನೋಡಿ ಮಾನಸ ಸರೋವರ ಲೇಕು. ಇಲ್ಲಿ ಯಾರಾದರೂ ಚಿಕ್ಕ ಮಕ್ಕಳು ಬಂದರೆ ಅವರು ಆಡೋಕ್ಕೆಲ್ಲ ಇಲ್ಲಿ ಚಿಕ್ಕ ಚಿಕ್ಕ ಬೋಟ್ಗಳೆಲ್ಲ ಇದ್ದಾವೆ. ಮತ್ತು ಇಲ್ಲೇ ನಮಗೆ 164 ವರ್ಷಗಳಷ್ಟು ಹಳೆಯದಾದ ಮರಗಳು ಇದ್ದಾವೆ. ಇವೇ ನೋಡಿ ಆ ಮರಗಳು. ಇವು ಮಾತ್ರ ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಸೆಂಟ್ರಲ್ಲಿ ದಾರಿ ಐತೆ, ಆ ಕಡೆ ಈ ಕಡೆ ಮರಗಳಿರೋದ್ರಿಂದ ತುಂಬ ಅದ್ಭುತವಾಗಿ ಕಾಣಿಸುತ್ತೆ. ಇಲ್ಲಿನೋ ಪ್ಲೇಸ್ ಇದು. ನೋಡ್ಬೋದು ನೀವು ಎಷ್ಟು ದೊಡ್ಡ ಮರಗಳಾಗಿದ್ದಾವೆ ಅಂತ. ಈ ಮರಗಳು 164 ವರ್ಷಗಳಷ್ಟು ಹಳೆಯದಾದ ಮರಗಳು. ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಂಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.